ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಹಾಯ್. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಹಾಯ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಏನು ವಿಡಿಯೋ ಆಗಿರುತ್ತೆ ಅಂತ ಅಂದರೆ, ನಾನು ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ಟಾಪ್ಸ್ನ ಶಾಪ್ ಮಾಡಿದ್ದೀನಿ. ಸೊ ಅದ್ರದ್ದು ಹಾಲ್ ಲೈಕ್ ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿರೋದು ಒಂದು ಟಾಪ್ಸ್, ಒಂದು 5 to 6 ಟಾಪ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದು ಬಂದ್ಬಿಟ್ಟು ಒಂದು ರೇಂಜ್ ಅಂದರೆ 152 ರುಪೀಸ್, 150 ರೇಂಜಿಂದ ಒಂದು 250 ಒಳಗೆ ಯಾವುದೆಲ್ಲ ಟಾಪ್ಸ್ ಚೆನ್ನಾಗಿರುತ್ತೆ ಆ ಟಾಪ್ಸ್ನ ನಾನು ಪರ್ಚೇಸ್ ಮಾಡಿಬಿಟ್ಟು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಸೊ ಡೈರೆಕ್ಟ್ ರಿವ್ಯೂಸ್ನ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯಾವ ಟಾಪ್ಸ್ನ ಇಟ್ಕೊಳ್ತೀನಿ, ಯಾವ ಟಾಪ್ಸ್ನ ಇಟ್ಕೊಳ್ಳಲ್ಲ ಅಂತ ಕೂಡ ನಾನು ಹೇಳ್ತೀನಿ. ವಿತೌಟ್ ಎನಿ ಫರ್ದರ್ ಡಿಲೇ ವಿಡಿಯೋ ಒಳಗೆ ಹೋಗೋಣ. ಸೊ ಇಷ್ಟು ಟಾಪ್ಸ್ ಆಗಿದೆ. ಸೊ ನಾನು ಇವಾಗ ಒಂದೊಂದಾಗಿ ನಾನು ರಿವ್ಯೂ ಮಾಡ್ತೀನಿ. ಸೊ ಅದ್ರದ್ದು ವಿಡಿಯೋ ಲೈಕ್ ವೇರ್ ಮಾಡಿಬಿಟ್ಟು ಹೇಗಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲೇ ರಿವ್ಯೂಸ್ನ ಕೂಡ ಕೊಡ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಕೊಂಡ್ಮೇಲೆ ಹೇಗಿರುತ್ತೆ ಅಂತ ಕೂಡ. ಸೊ ನೋಡೋಣ. ಫಸ್ಟ್ ಒಂದು ಟಾಪ್ ಇದೆ, ಲೈಕ್ ಜೀನ್ ಮೇಲೆ ವೇರ್ ಮಾಡೋದನ್ನೇ ನಾನು ಇವಾಗ ತೋರಿಸ್ತಾ ಇರೋದು. ನೆಕ್ಸ್ಟ್ ಟೈಮ್ ನಾನು ಕುರ್ತಾಸ್ನ ಒಂದಷ್ಟು ಆರ್ಡರ್ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ನ ಕೂಡ ಆರ್ಡರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ಬಂದಿಲ್ಲ. ಅದನ್ನ ಬೇಕಾದರೆ ನಾನು ಇನ್ನೂ ಸ್ವಲ್ಪ ಒಂದು 5 to 6 ಟಾಪ್ಸ್ ಎಲ್ಲ ಕಲೆಕ್ಟ್ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಕುರ್ತಾ ಟಾಪ್ಸ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ, ಅದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಎಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ನಾನು ಪ್ಲೇಸ್ ಮಾಡಿರೋದು ಆರ್ಡರ್ನ. ಬಿಕಾಸ್ ನನಗೆ ತುಂಬ ಜಾಸ್ತಿ 500 ಮೇಲೆ ಇರೋದನ್ನೆಲ್ಲ ಇಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಓಕೆ, ಒಂದು 500ಅಲ್ಲಿ ನನಗೆ 2 ಟಾಪ್ಸ್ ಸಿಗುತ್ತೆ ಅಂದರೆ ನಾನು 2 ಟಾಪ್ಸ್ನ ತೊಗೊಳ್ತೀನಿ. ಬಿಕಾಸ್ ಒಂದನ್ನೇ ಎಷ್ಟು ಸಲ ಅಂತ ಹಾಕ್ಕೊಳ್ಳೋಕ್ಕಾಗತ್ತೆ. ಸೊ ಇದು ಒಂದು ಲೈಕ್ ಇದನ್ನು ಬೇಕು ಅಂದರೆ ಜೀನ್ ಇಲ್ಲಿ ಈ ಥರ ಇದೆ ಈ ಟಾಪು. ಸೊ ರೌಂಡ್ ನೆಕ್ ಇದೆ, ಈ ಥರ ರೌಂಡ್ ನೆಕ್ ಇದೆ. ಹಾಗೆ ಫುಲ್ ಸ್ಲೀವ್ ಇದೆ. ಮೆಟೀರಿಯಲ್ ಬಂದು ಕಾಟನ್ನಲ್ಲಿದೆ, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಹಾಗೆ ಇಲ್ಲಿ ಒಂದು ಸೈಡ್ ಸ್ಲಿಟ್ ಕೊಟ್ಟಿದ್ದಾರೆ. ಸೊ ತುಂಬ ಲೆಂತ್ ಇದೆ. ಸೊ ಇದನ್ನು ನಾನು ವೇರ್ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ಡಿಸ್ಪ್ಲೇದಲ್ಲಿ ಹಾಕ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬರ್ಬೋದು. ಆ್ಯಕ್ಚುಲಾಗಿ ನಿಜ ಹೇಳಬೇಕಂದ್ರೆ ಈ ಟಾಪ್ ನಂದು ಫೇವ್ರೇಟ್ ಆಗೋಯ್ತು. ಬಿಕಾಸ್ ಈ ಥರ ಸ್ಲಿಟ್ ಟಾಪ್ಸ್ ಇದೆ, ಲೈಕ್ ಲಾಂಗ್ ಗೌನ್ಸು ಇಲ್ಲಾಂದರೆ ಬಾಡಿ ಕಾನ್ ಡ್ರೆಸ್ಸಸ್ ಎಲ್ಲ ತುಂಬ ಇದೆ, ಲೈಕ್ ಬಾಡಿ ಹಗ್ಗಿಂಗ್ ಆಗಿ ಇರೋದೆಲ್ಲ. ಇದು ತುಂಬ ಚೆನ್ನಾಗಿದೆ, ಬಾಡಿ ಹಗ್ಗಿದೆ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಸಖತ್ತಾಗಿದೆ. ಸೊ ನನಗೆ ಮೋಸ್ಟ್ ಫೇವ್ರೇಟ್ ಆಯಿತು ಇಷ್ಟು ಟಾಪ್ಸ್ ಪರ್ಚೇಸ್ ಮಾಡಿರೋದ್ರಲ್ಲಿ. ಸೊ ಇದನ್ನು ನಾನು ಹಾಕಿ ತೋರಿಸ್ತೀನಿ. ಸೊ ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು. ವಿತ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟು ಕೂಡ ಒಂದು ಬ್ಲ್ಯಾಕ್ ಟಾಪು. ಸೊ ಆ್ಯಕ್ಚುಲಿ ಈ ಥರದ್ದು ನನ್ನ ಹತ್ರ 2 ಆಗುತ್ತೆ ಇವಾಗ. ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನಲ್ಲಿ ನಾನು 2 ಲೈಕ್ ಜೀನ್ ಟಾಪ್ಸ್ನ ಪ್ಲೇಸ್ ಮಾಡಿರೋದು. ಆ್ಯಂಡ್ ನನಗೆ ಕಾಲರ್ ಇರೋ ಟೀ ಶರ್ಟ್ಸ್ ಆಗಿರಲಿ, ಕುರ್ತಾಸ್ ಆಗಿರಲಿ ತುಂಬ ಇಷ್ಟ. ಇದರಲ್ಲಿ ಕಾಲರ್ ಇದೆ. ಆ್ಯಂಡ್ ನಾನು ಒಂದೊಂದು ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ, ಎಸ್ ಅಂತೂ ಆಗೋದೇ ಇಲ್ಲ. ಸೊ ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಇದು ಈ ಥರ ಆಲ್ಮೋಸ್ಟ್ ನನಗೆ ಒಂದು ತುಂಬ ಲೆಂತು ಇಲ್ಲ, ಕ್ರಾಪ್ ಟಾಪು ಇಲ್ಲ, ಆ ಥರ ಆಗುತ್ತೆ. ಸೊ ನಾನು ವೇರ್ ಮಾಡಿ ತೋರಿಸ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಕೂಡ ಫುಲ್ ಸ್ಲೀವ್ ಇದೆ. ಸೊ ಇದರಲ್ಲಿ ಒಂದು ಲೈನ್ ಸ್ಟ್ರ್ಯಾಪ್ಸ್ ಥರ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು. ಹಾಗೆ ಫುಲ್ ಉದ್ದ ಇದೆ. ಹಾಗೆ ಇದು ಒಂದು ಕಾಟನ್ ಮೆಟೀರಿಯಲ್. ಮೇಲೆ ಸ್ವಲ್ಪ ರಫ್ ಅನಿಸ್ಬೋದು, ಬಟ್ ಒಳಗೆ ಸಾಫ್ಟ್ ಆಗಿದೆ. ಸೊ ಮೆಟೀರಿಯಲ್ ಸಾಫ್ಟ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ನನಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಕಾಂಪ್ಲಿಮೆಂಟ್ ಕೊಟ್ಟರು, ಚೆನ್ನಾಗಿದೆ ಅಂತ. ಸೊ ತುಂಬ ಚೆನ್ನಾಗಿದೆ, ನನಗೂ ಇಷ್ಟ. ಇದು ಒಂದು ನೆಕ್ಸ್ಟ್ ಬಟ್ ಹೇಳ್ತೀನಿ. ಇದು ಬಂದು ಈ ಥರ ಇದೆ. ಸೊ ನೆಕ್ ಇಷ್ಟ ಆಯಿತು ನನಗೆ ಸ್ವಲ್ಪ. ಬಿಕಾಸ್ ಹೇಗಪ್ಪ ಇದು ಇಟ್ಕೊಳ್ಳೋದು, ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಇವಾಗಲೇ ಇದನ್ನ ಓಪನ್ ಮಾಡಿದ್ದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಇದು ಕೂಡ ಫುಲ್ ಸ್ಲೀವ್ ಇದೆ. ಸೊ ಫ್ಲೋರಲ್ ಡಿಸೈನ್
ಸೊ ಇದು ಬ್ಲ್ಯಾಕ್ ಮೇಲೆ ಒಂಥರ ಯೆಲ್ಲೋ ಕಲರ್ ಆರೆಂಜ್ ಕಲರ್ ಒಂದು ಫ್ಲೋರಲ್ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ಇದು ಸಾಫ್ಟ್ ಆಗಿದೆ ಮೆಟೀರಿಯಲ್, ಕಾಟನ್ ಅಲ್ಲ, ಏನಂತಾರೆ ಇದು ಮೆಟೀರಿಯಲ್ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಒಳಗೆ ಈ ಥರ ಇದೆ, ಸಾಫ್ಟ್ ಇದೆ ಒಳಗೆ. ಆಚೆ ಬಂದು ಒಂದು ಸ್ವಲ್ಪ ವೆಲ್ವೆಟ್ ಕ್ಲಾತ್, ವೆಲ್ವೆಟ್ ಕ್ಲಾತ್ ಅಂತ ಅನಿಸುತ್ತೆ. ಸೊ ನೆಕ್ ಚೆನ್ನಾಗಿದೆ, ಆ್ಯಕ್ಚುಲಿ ನನಗೆ ನೆಕ್ ಇಷ್ಟ ಆಯಿತು. ಥರ ಸ್ವಲ್ಪ ಬ್ರಾಡಾಗಿ ಬರುತ್ತೋ ಹೇಗೋ ಗೊತ್ತಿಲ್ಲ, ಹಾಕೊಂಡ್ಮೇಲೆ ಇಲ್ಲ ಮೇಲೆ ಹೋಗುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಇದು ಕ್ರಾಪ್ ಟಾಪು ಇಲ್ಲ, ಒಂದು ರೇಂಜ್ಗೆ ನಾರ್ಮಲ್ ಆಗಿ ಕಾಣುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಬೋದು. ಫುಲ್ ಸ್ಲೀವ್ ಇದೆ, ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾನು ಹಾಕೊಂಡ್ಮೇಲೆ ನನಗೆ ಗೊತ್ತಾಗುತ್ತೆ ಹೇಗೆ ಇಟ್ಕೊಳ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಮೇ ಬಿ ಇಟ್ಕೊಳ್ತೀನಿ. ಬಿಕಾಸ್ ತುಂಬ ಕಡಿಮೆ ಪ್ರೈಸಲ್ಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಎಷ್ಟು ಕಡಿಮೆ ಇದೆ ಪ್ರೈಸ್. ಸೊ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಸ್ಟಿಲ್ ನನಗೆ ಹೇಗೆ ಕಾಣುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಹಾಕೊಂಡ್ಮೇಲೆ ನೋಡೋಣ. ಸೊ ಇದನ್ನು ನಾನು ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ಇಟ್ಸ್ ಗುಡ್. ಸೊ ನೆಕ್ಸ್ಟ್ ಟಾಪ್, ಇದು ಒಂದು ಈ ಥರ ಇದೆ. ಸೊ ಇದು ಪೀಚ್ ಕಲರ್, ಪೀಚಾ ಗೊತ್ತಿಲ್ಲ ಯಾವ ಕಲರ್ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಕಲರ್ನ ಕಮೆಂಟ್ ಮಾಡಿ, ಬಿಕಾಸ್ ನನಗೆ ಅಷ್ಟು ಕಲರ್ಸ್ ಗೊತ್ತಾಗಲ್ಲ. ಬಟ್ ಇದು ಬಂದ್ಬಿಟ್ಟು ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ಪಫ್ ಸ್ಲೀವ್ ಇದೆ, ಇಲ್ಲಿವರೆಗೂ ಬರುತ್ತೆ ಸ್ಲೀವು. ಸೊ ಇದು ಬಂದ್ಬಿಟ್ಟು ರೌಂಡ್ ನೆಕ್ ಬಟ್ ಹೈ ನೆಕ್ ಇದೆ, ಇಲ್ಲಿವರೆಗೂ ಕವರ್ ಆಗುತ್ತೆ. ಓಕೆ, ನಾಟ್ ಬ್ಯಾಡ್. ಬಿಕಾಸ್ ಇದು ಕೂಡ ಸ್ವಲ್ಪ ಲೆಂತ್ ಇದೆ, ಕ್ರಾಪ್ ಟಾಪ್ ಥರ ಆಗಲ್ಲ, ಬಟ್ ಫೋಲ್ಡ್ ಮಾಡಿಕೊಂಡ್ರೆ ಕ್ರಾಪ್ ಟಾಪ್ ಥರ ಆಗುತ್ತೆ. ಸೊ ಇಟ್ಸ್ ಗುಡ್. ಇಲ್ಲಿ ಒಂದು ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ, ಬಟ್ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸುತ್ತೆ. ಹಾಕಿಲ್ಲ ಇನ್ನು, ನಾನು ಹಾಕಿ ಚೆಕ್ ಮಾಡ್ತೀನಿ. ಸೊ ಇದೇನಾದ್ರು ಟ್ರಾನ್ಸ್ಪರೆಂಟ್ ಅಂತ ಫೀಲ್ ಆದರೆ ನಾನು ಹೇಳ್ತೀನಿ. ಸೊ ಇನ್ನು ಹಾಕದೇ ಇರೋದ್ರಿಂದ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಐ ಫೀಲ್ ಇದು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೋದು, ಮೇ ಬಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಇಟ್ಸ್ ಗುಡ್, ಬಟ್ ಓಕೆ. ಆ್ಯಕ್ಚುಲಾಗಿ ಇದಕ್ಕೆ ನನಗೆ ಪ್ರೈಸ್ ಗೊತ್ತಿದೆ, ಎಷ್ಟು ನಾನು ಪರ್ಚೇಸ್ ಮಾಡುವಾಗ ಕೊಟ್ಟಿದ್ದು ಅಂತ. 112 rupees. ಇದಕ್ಕೆ ಇನ್ನೊಂದಕ್ಕೆ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಟಾಪು ಆಫರಲ್ಲಿತ್ತು, ಒಂದು 12 o'clock ಮೇಲೆ ನೋಡ್ತಾ ಇದ್ದೆ. ಸೊ 112 rupeesಗೆ ಟಾಪ್ ಕೂಡ ಸಿಗುತ್ತಾ ಅಂತ ಪಟ್ ಅಂತ ಪರ್ಚೇಸ್ ಮಾಡಿದೆ. ಸೊ ಇನ್ನೊಂದ ಗೊತ್ತಿಲ್ಲ, ಅದನ್ನು ನಾನು ಚೆಕ್ ಮಾಡಿ ಪ್ರೈಸ್ ಮೆನ್ಷನ್ ಮಾಡಿರ್ತೀವಿ. ಒಂದು ಕಚೀಫ್ ಕೂಡ ಸಿಗಲ್ಲ ಈ ಕಾಲದಲ್ಲಿ 112 rupeesಗೆ. ಒಂದು ಟಾಪೇ ಸಿಕ್ಕಿದೆ ಅಂದರೆ ಥಿಂಕ್ ಮಾಡಬೇಕು. ಸೊ ಅದಕ್ಕೆಲ್ಲ ಟ್ರಾನ್ಸ್ಪರೆಂಟ್ ಇದೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇದ್ರೆ ಹಾಕ್ಕೊಳ್ಳೇಬೇಕು. ಬಿಕಾಸ್ ಅಷ್ಟು ಕಡಿಮೆ ಕಾಸಿಗೆಲ್ಲ ಯಾರೂ ಟಾಪ್ಸ್ ಕೊಡಲ್ಲ. ಆ್ಯಂಡ್ ಇದನ್ನು ನಾನು ಎಮ್ ಸೈಜಲ್ಲಿ ತೊಗೊಂಡಿದ್ದೀನಿ, ಬಿಕಾಸ್ ಫಸ್ಟೆಲ್ಲ ಎಕ್ಸೆಸ್ಸಲ್ಲಿದ್ದೆ, ಇವಾಗೆಲ್ಲ ಎಮ್ಗೆ ಬಂದುಬಿಟ್ಟಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಇದೆ ಇದು ಟಾಪ್, ಸ್ವಲ್ಪ ಲೆಂತ್ ಇದೆ, ಬಟ್ ಇಟ್ ಲುಕ್ಸ್ ಗುಡ್, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್, ಸೊ ಇದು ಕೂಡ ವೆಲ್ವೆಟ್ ಕ್ಲಾತ್ ಅನಿಸುತ್ತೆ. ಆ್ಯಂಡ್ ಇದು ಬ್ಯಾಕಲ್ಲಿ ಕೂಡ ಸ್ಕ್ವಯರ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ವಿ ನೆಕ್ ಥರ ಇದೆ. ಬಟ್ ನನಗೆ ಇಷ್ಟ ಆಯಿತು, ಬಿಕಾಸ್ ವೆಲ್ವೆಟ್ ಕ್ಲಾತ್ ಇದೆ, ಇದು ಕ್ಲಾತ್ ವೆಲ್ವೆಟ್ ಇದೆ, ಹಾಗೆ ಚೀತಾ ಪ್ರಿಂಟ್ ಇದೆ. ಸೊ ಹೇಗಿದೆ ಅಂದರೆ ಇಲ್ಲಿ ಫುಲ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಈ ಸ್ಟ್ರ್ಯಾಪ್ ಬರುತ್ತಲ್ವ ಇಲ್ಲಿ, ಅಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ನಿಮಗೆ ಪಫ್ ಥರ ಕೂರುತ್ತೆ ಇಲ್ಲಿ ಸ್ಲೀವಲ್ಲಿ. ಆ್ಯಂಡ್ ಇಲ್ಲಿ ಒಂದು ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ಲೀವಲ್ಲಿ. ಸ್ಲೀವ್ ಬಂದುಬಿಟ್ಟು ಇಲ್ಲಿವರೆಗೂ ಬರುತ್ತೆ, ಎಲ್ಬೋವರೆಗೂ ಬರುತ್ತೆ. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಟಾಪ್ ತುಂಬ ಚೆನ್ನಾಗಿದೆ. ಚೀತಾ ಪ್ರಿಂಟ್ ನನ್ನ ಹತ್ರ ತುಂಬ ಇದೆ ಆ್ಯಕ್ಚುಲಿ, ತುಂಬ ಅಂತಲ್ಲ, ಫಿಂಗರ್ ಕೌಂಟ್ ಅಷ್ಟೇ ಇರೋದು. ಬಟ್ ಸ್ಟಿಲ್ ನನ್ನ ಹತ್ರ ಚೀತಾ ಪ್ರಿಂಟ್ಸ್ ನಾನು ಎಲ್ಲೇ ಇದ್ರೂ ಬೇಕು. ಸೊ ಇದು ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿದೆ. ಸೊ ನೋಡ್ಬೋದು, ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ. ಸೊ ಇದನ್ನು ನೀವು ಯಾವುದೇ ಜೀನ್ಸ್ ಮೇಲೂ ಕೂಡ ಪೇರಪ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿದೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ನೆಕ್ಸ್ಟ್ ಟಾಪ್ನ ನೋಡೋಣ. ಈ ಟಾಪ್ನ ತುಂಬ ಜನ ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ, ಬಿಕಾಸ್ ನನಗೆ ಇದು ಮೋಸ್ಟ್ ಫೇವ್ರೆಟ್. ಬಟ್ ಇದು ಇವಾಗ ತೊಗೊಂಡಿರೋದಲ್ಲ, ಬಟ್ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದ್ರಿಂದ ನಾನು ಇದನ್ನು ಇವಾಗಲೇ ಕಡಿಮೆ ಪ್ರೈಸಲ್ಲೇ ತೊಗೊಂಡಿರೋದು. ಸೊ ದಿಸ್ ಈಸ್ ದ ಟಾಪ್, ಎಲ್ಲರೂ ನೋಡಿರ್ತೀರಾ ಅಂದ್ಕೊಳ್ತೀನಿ. ಇದು ಟಾಪ್ ಬಂದು ತುಂಬ ಎಲಾಸ್ಟಿಕ್ ಕ್ಲಾತ್,
ಓಕೆನಾ. ಆ್ಯಂಡ್ ಆಬ್ವಿಯಸ್ಲಿ ನಾನು ಹೇಳಿದ್ನಲ್ಲ ಒಂದು ಬ್ಲ್ಯಾಕ್ ಟಾಪ್ ಇದೇ ಥರನೇ ಇದು ತೊಗೊಂಡ್ಮೇಲೆ ಅದು ಆ್ಯಕ್ಚುಲಿ ತೊಗೊಂಡಿದ್ದು, ಬಟ್ ಅದು ಸ್ವಲ್ಪ ತಿಕ್ಕಿದೆ ಮೆಟೀರಿಯಲ್. ಇದು ಕಾಲರ್ ಇದೆ ಆ್ಯಂಡ್ ಇದು ಕಾಟನ್ ಮೆಟೀರಿಯಲ್. ಇದ್ರ ಮೇಲೆ ಸ್ಟ್ರಾಪ್ಸ್ ಎಲ್ಲ ಇದೆ, ಬಟ್ ಇದನ್ನ ಒಂದು ಹಾಕಿರ್ತೀನಿ, ಒಂದು 4 ಟೈಮ್ಸ್ ಆದರೂ ಹಾಕಿರ್ತೀನಿ. ಸೊ ಇದು ಫುಲ್ ಸ್ಲೀವ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತೊಗೊಂಡ ಮೇಲೆ ನಾನು ಬ್ಲ್ಯಾಕ್ ಟಾಪ್ ತೊಗೊಂಡಿದ್ದು ಬೇಕಿಸ್ ನನಗೆ ಇಷ್ಟ ಆಯಿತು. ಇದು ನನಗೆ ಒಂದು ಸ್ವಲ್ಪ ಕ್ರಾಪ್ ಟಾಪ್ಗಿಂತ ಸ್ವಲ್ಪ ಲೆಂತ್ ಬರುತ್ತೆ, ಬಿಕಾಸ್ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು ಬರುತ್ತೆ ಹೊಟ್ಟೆವರೆಗೂ, ಒಂದು ಸೊಂಟವರೆಗೂ ಬರುತ್ತೆ. ಬಟ್ ಚೆನ್ನಾಗಿದೆ, ಹಾಕಿ ತೋರಿಸ್ತೀನಿ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ಇದೆ ಮೆಟೀರಿಯಲ್. ಆ್ಯಕ್ಚುಲಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಫೀಲ್ ಆಗುತ್ತೆ, ಬಟ್ ಬಾಡಿ ಮೇಲೆ ಹಾಕಿದ್ಮೇಲೆ ಅಷ್ಟು ಟ್ರಾನ್ಸ್ಪರೆಂಟ್ ಇಲ್ಲ. ಆ್ಯಂಡ್ ನಾನು ಟಾಪ್ಸ್ ಎಲ್ಲನೂ ನಾನು ಬಾಡಿ ಹಗ್ಗಿಂಗೆ ತೊಗೊಂಡಿರೋ, ಬಾಡಿ ಹಗ್ಗಿಂಗ್ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ಬಾಡಿ ಕಾನ್ ಡ್ರೆಸ್ಸಸ್ ಆಗುತ್ತೆ. ಇದು ಬಂದುಬಿಟ್ಟು ನಾನು ಎಮ್ ಸೈಜ್ ತೊಗೊಂಡಿರೋದ್ರಿಂದ ನನಗೆಲ್ಲ ಫಿಟ್ಟಾಗಿ ಕೂರುತ್ತೆ. ಈ ಟಾಪ್ ಇವಾಗ ನಾನು ಹಾಕ್ಕೊಂಡಿರೋ ಟಾಪ್ ಬಗ್ಗೆ ನಾನು ಸ್ವಲ್ಪ ರಿವ್ಯೂ ಕೊಟ್ಬಿಡ್ತೀನಿ. ಏನಂದರೆ ಇದು ಟಾಪ್ ತುಂಬ ಅಂದರೆ ತುಂಬ ಹಳೇದಂದರೆ ಒಂದು 2 ಇಯರ್ಸ್ ಮೇಲೆ ಆಗಿರುತ್ತೆ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ಬಟ್ ಇದು ಎಸ್ ಸೈಜ್. ಆವಾಗ ತೊಗೊಳ್ಳುವಾಗ ಎಸ್ ಸೈಜ್ ತೊಗೊಂಡಿದ್ದೆ. ಸೊ ಇದು ತುಂಬ ಜನ ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಇದು ಇವಾಗ ಯಾಕೋ ಹಾಕ್ಕೊಂಡೆ, ಆಚೆ ಹೋಗ್ತಾಯಿದ್ದೆ, ಸೊ ಹಾಕ್ಕೊಂಡೆ, ಆವಾಗ ಫಿಟ್ ಆಗೋಯ್ತು. ಸೊ ಅದಕ್ಕೆ ಇದರಲ್ಲೇ ವೀಡಿಯೋ ಮಾಡಿಬಿಡೋಣ ಇವತ್ತು. ತುಂಬ ದಿನದಿಂದ ಟಾಪ್ಸ್ನ ಎಷ್ಟು ಅಂತ ಕಲೆಕ್ಟ್ ಮಾಡಿ ಇಟ್ಕೊಂಡು ವೀಡಿಯೋಸ್ ಮಾಡ್ತೀರಾ ಹೇಗೆ ಅಂತ ಅಂದ್ಬಿಟ್ಟು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇದು ಚೆನ್ನಾಗಿದೆ, ಡೀಸೆಂಟ್ ಪ್ರೈಸ್. ಬಂದು ನಂದು ಟಾಪ್ಸ್ ಕತೆಗಳಂದರೆ ಮೇ ಬಿ ಇದು ನಿಮಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್, ಬಿಕಾಸ್ ಇನ್ನೂ ನಂದು ತುಂಬ ವೀಡಿಯೋಸ್ ಎಲ್ಲ ಇದೆ, ನೀವು ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ಬ್ಯಾಟ್ರಿ ಇಲ್ಲ ಅಂತ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.